ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತಮಿಳುನಾಡಿನ ತಿರುಪುರಕುಂದ್ರಂ ಬೆಟ್ಟ ದೀಪ ಹಚ್ಚೋದು, ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ಈಗ ಬೆಟ್ಟದ ಮೇಲೆ ದರ್ಗಾ ಸಮೀಪಕ್ಕೆ ಬರೋ ಈ ಕಂಬದ ಮೇಲೆ ದೀಪ ಹಚ್ಚಬೇಕಾ ಬೇಡವಾ ಅನ್ನೋ ವಿವಾದ ಇತ್ತಲ್ಲ, ದೀಪ ಹಚ್ಚಿ ಅಂತ ಕೋರ್ಟ್ ಈಗ ಮಹತ್ವದ ಆದೇಶ ಕೊಟ್ಟಿದೆ. ದರ್ಗಾ ಇದೆ ಅನ್ನೋ ಕಾರಣಕ್ಕೆ ಸಮೀಪದಲ್ಲಿ ಈ ಕಂಬದ ಮೇಲೆ ದೀಪ ಹಚ್ಚೋದನ್ನ ತಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಮದ್ರಾಸ್ ಹೈಕೋರ್ಟ್ನ ದ್ವಿಸದಸ್ಯ ಪೀಠವು ಈಗ ಕ್ಲಿಯರ್ ಆಗಿ ಆದೇಶ ಕೊಟ್ಟಿದೆ. ನ್ಯಾಯಮೂರ್ತಿ ಜಿ ಜಯಚಂದ್ರನ್ ಮತ್ತು ಕೆ ರಾಮಕೃಷ್ಣನ್ ಅವರಿದ್ದ ಪೀಠ ಈ ಆದೇಶ ಹೊರಡಿಸಿದೆ. ಈ ಮೂಲಕ ಈ ಹಿಂದೆ ಮದ್ರಾಸ್ ಹೈಕೋರ್ಟ್ನ ಜಡ್ಜ್ GR ಸ್ವಾಮಿನಾಥನ್ ಅವರ ಏಕಸದಸ್ಯ ಪೀಠ ನೀಡಿದ್ದ ತೀರ್ಪನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ತಮಿಳುನಾಡಿನ DMK ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಇನ್ನು ಈ ತೀರ್ಪು ಕೊಡುವಾಗ ಕೋರ್ಟ್ ತಮಿಳುನಾಡು ಸರ್ಕಾರವನ್ನ ತರಾಟೆಗೆ ತಗೊಂಡಿದೆ. ಈ ಪ್ರಕರಣದಲ್ಲಿ ಪ್ರಾಚೀನ ಕಂಬದ ಮೇಲೆ ದೀಪ ಹಚ್ಚೋದ್ರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುತ್ತೆ ಅಂತ ವಾದ ಮಾಡಿತ್ತು. ಅದನ್ನು ಕೋರ್ಟ್ ತಿರಸ್ಕರಿಸಿದೆ. ಒಂದು ಸಣ್ಣ ಧಾರ್ಮಿಕ ಆಚರಣೆಯನ್ನು ಅನಗತ್ಯವಾಗಿ ರಾಜಕೀಯ ಮಾಡಿದ್ದೀರಿ, ಸುಮ್ಮನೆ ಇದನ್ನು ದೊಡ್ಡ ಇಶ್ಯೂ ಮಾಡಿದ್ದೀರಾ ಅಂತ ಕ್ಲಾಸ್ ತಗೊಂಡಿದೆ. ಬೆಟ್ಟದ ಮೇಲೆ ದರ್ಗಾ ಕೂಡ ಇದೆ. ಇದನ್ನು ಹಿಂದೂ ಮುಸ್ಲಿಂ ನಡುವಿನ ಸೌಹಾರ್ದತೆಗೆ ಸರ್ಕಾರ ಚೆನ್ನಾಗಿ ಬಳಸ್ಕೋಬೋದಾಗಿತ್ತು ಆ್ಯಕ್ಚುಲಿ. ಆದರೆ ನೀವು ಅದನ್ನೇ ವಿವಾದದ ಕೇಂದ್ರ ಮಾಡಿಬಿಟ್ಟಿದ್ದೀರಾ ಅಂತ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಇದೇ ವೇಳೆ ದೀಪ ಹಚ್ಚೋಕೆ ಕೆಲ ಕಂಡೀಷನ್ಸ್ನೂ ಹಾಕಲಾಗಿದೆ. ಸಾರ್ವಜನಿಕರಿಗೆ ಅಥವಾ ಭಕ್ತಾದಿಗಳಿಗೆ ಬೆಟ್ಟದ ತುದಿಗೆ ಹೋಗೋಕೆ ಮುಕ್ತ ಅವಕಾಶ ಇಲ್ಲ. ಇದು ಪುರಾತತ್ವ ಇಲಾಖೆಗೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ASI ಅವ್ರಿಗೆ ಸೇರಿರೋ ಸಂರಕ್ಷಿತ ಸ್ಮಾರಕ. ಹಾಗಾಗಿ ಅವರ ನಿಯಮಗಳನ್ನು ಫಾಲೋ ಮಾಡಿ ದೇವಸ್ಥಾನದ ಪ್ರಮುಖರು ಮಾತ್ರ ಹೋಗಿ ಸಾಂಪ್ರದಾಯಿಕವಾಗಿ ದೀಪ ಹಚ್ಚಬೇಕು. ಇದಕ್ಕೆ ಪೊಲೀಸ್ ಇಲಾಖೆ ಅಗತ್ಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕು ಅಂತ ಕೋರ್ಟ್ ಸೂಚಿಸಿದೆ. ಇನ್ನು ನ್ಯಾಯಾಲಯ ಈ ಆದೇಶ ಕೊಡ್ತಾ ಇದ್ದ ಹಾಗೆ ತಮಿಳುನಾಡು BJP ಘಟಕ ಸ್ವಾಗತಿಸಿದೆ. DMK ಸರ್ಕಾರದ ಹಿಂದೂ ವಿರೋಧಿ ನೀತಿಗೆ ಕೋರ್ಟ್ ಸರಿಯಾಗಿ ಜಾಡಿಸಿದೆ. ಇದು ಸನಾತನ ಧರ್ಮದ ನಂಬಿಕೆಗೆ ಸಿಕ್ಕ ಜಯ ಅಂತ ತಮಿಳುನಾಡು BJP ಹೇಳಿದೆ. ಇನ್ನು ಈ ತೀರ್ಪನ್ನ ಸ್ಟಾಲಿನ್ ಸರ್ಕಾರ ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋ ಪ್ರಶ್ನೆ ಇದೆ. ಯಾಕಂದರೆ ಈ ಹಿಂದೆ ದೀಪ ಬೆಳಗಿಸುವ ಆದೇಶ ಕೊಟ್ಟಿದ್ದ ಮದ್ರಾಸ್ ಹೈಕೋರ್ಟ್ ಜಡ್ಜ್ ಸ್ವಾಮಿನಾಥನ್ ವಿರುದ್ಧ DMK ಸೇರಿದ ಹಾಗೆ, ತಮಿಳುನಾಡಿನ DMK ಕಾಂಗ್ರೆಸ್ ಸೇರಿದ ಹಾಗೆ INDIA ಕೂಟ, ಕಾಂಗ್ರೆಸ್ ಕೂಡ ಅದಕ್ಕೆ ಪ್ರಿಯಾಂಕಾ ಗಾಂಧಿ ಕೂಡ ಹೋಗಿದ್ರು ಜೊತೆಗೆ, ಅವ್ರನ್ನ ತೆಗೆದು ಹಾಕಬೇಕು ಅಂತ ಹೇಳಿ, ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಪಾರ್ಲಿಮೆಂಟ್ನಲ್ಲಿ ಪ್ರಯತ್ನ ನಡೆಸಿದ್ರು. ಅದಾದಮೇಲೆ ಈ ವಿವಾದ ವಿಭಾಗೀಯ ಪೀಠಕ್ಕೆ ಹೋಗಿತ್ತು. ಸೊ ಈ ವಿಚಾರ ಖಂಡಿತವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ನೆಕ್ಸ್ಟ್ ಇರುತ್ತೆ. ಆದರೆ ಇರೋ ಕುತೂಹಲ ಏನು ಅಂದರೆ, ಸಿಂಗಲ್ ಜಡ್ಜ್ ಇದ್ದಾಗ ಅವ್ರು ಸರಿ ಇಲ್ಲ ಅಂಥೇಳಿ INDIAನವರು ಪಾರ್ಲಿಮೆಂಟ್ನಲ್ಲಿ ಅವ್ರನ್ನ ತೆಗೆದು ಹಾಕೋಕೆ ಪ್ರಯತ್ನ ನಡೆಸಿದ್ರು. ಆದರೆ ಈಗ ವಿಭಾಗೀಯ ಪೀಠ, ದ್ವಿಸದಸ್ಯ ಪೀಠ ಕೂಡ ಇದೇ ರೀತಿ ಆದೇಶವನ್ನು ಹೊರಡಿಸಿರೋದ್ರಿಂದ ಇವರಿಬ್ಬರನ್ನು ತೆಗೆದುಹಾಕಿ ಅಂತ ಹೇಳಿ ಮತ್ತೆ ಏನಾದರೂ ಕೂಡ ಪ್ರಯತ್ನ ಶುರುವಾಗುತ್ತೆ ಅನ್ನೋ ಕುತೂಹಲ ಈಗ ಮನೆ ಮಾಡಿದೆ. ಏನೋ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಕಾಶ್ಮೀರದಿಂದ 300 ಜನ ನಾಪತ್ತೆಯಾಗಿದ್ದಾರೆ. ಅವರು ಪಾಕಿಸ್ತಾನಕ್ಕೆ ಹೋಗಿ ಭಾರತದ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ. ಹೀಗಾಗಿ ಈಗ ಸೆಕ್ಯೂರಿಟಿ ಏಜೆನ್ಸಿಗಳು ತೀವ್ರ ನಿಗಾ ಇಟ್ಟಿದ್ದಾರೆ. ಕಾಶ್ಮೀರದ ಅಧಿಕಾರಿಗಳ ಪ್ರಕಾರ ಪೂಂಚ್ ಮತ್ತು ರಜೌರಿ ಜಿಲ್ಲೆಗಳಿಂದ ಸುಮಾರು 300ಕ್ಕೂ ಅಧಿಕ ಜನ ಬಾರ್ಡರ್ ದಾಟಿ ಪಾಕಿಸ್ತಾನಕ್ಕೆ ಹೋಗಿ POKಲೆಲ್ಲ ಓಡಾಡಿ ಎಲ್ಲ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ. ಇದರಲ್ಲಿ 90ರ ದಶಕದಲ್ಲಿ ಕೆಲವರು ಹೋಗಿದ್ರೆ, ಇನ್ನು ಕೆಲವರು ಇತ್ತೀಚಿನ ವರ್ಷಗಳಲ್ಲಿ ಹೋಗಿರೋರಿದ್ದಾರೆ. ಗಡಿ ಆಚೆಗಿನ ಮಸೀದಿಗಳ ಮೂಲಕ ಅನೌನ್ಸ್ಮೆಂಟ್ ಮಾಡಿಸಿ ಇಲ್ಲಿಗೆ ಬನ್ನಿ ನಿಮಗೆ ಒಳ್ಳೆ ಕೆಲಸ ಕೊಡ್ತೀವಿ, ಕೈ ತುಂಬ ದುಡ್ಡು ಕೊಡ್ತೀವಿ ಅಂತ ಹೇಳಿ ಆಸೆ ತೋರಿಸಿ ಇವ್ರನ್ನ ಆ ಕಡೆಗೆ ಎಳ್ಕೊಂಡಿದ್ರು. ಅಲ್ಲಿಗೆ ಹೋದ್ಮೇಲೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಇವ್ರನ್ನ ಉಗ್ರ ಚಟುವಟಿಕೆಗಳಿಗೆ ಬ್ರೈನ್ ವಾಶ್ ಮಾಡಿ ಯೂಸ್ ಮಾಡ್ತಿದೆ ಅನ್ನೋದು ಗೊತ್ತಾಗಿದೆ. ಅಲ್ಲಿಂದಲೇ ನಮ್ಮ ಜಮ್ಮು ಕಾಶ್ಮೀರದ ಯುವಕರನ್ನ ಕಾಂಟ್ಯಾಕ್ಟ್ ಮಾಡಿ ಫರ್ದರ್ ಇಲ್ಲಿ ರಿಕ್ರೂಟ್ಮೆಂಟನ್ನು ಮುಂದುವರಿಸೋಕೆ, ಹೊಸ ತಲೆಗಳನ್ನು ರೆಕ್ರೂಟ್ ಮಾಡ್ಕೊಳ್ಳೋಕೆ ಅವ್ರನ್ನ ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಈಗ ದಾಟ್ದವ್ರನ್ನ ಸೋಷಿಯಲ್ ಮೀಡಿಯಾ ಮೂಲಕ ಯುವಕರನ್ನ ಉಗ್ರ ಸಂಘಟನೆಗಳಿಗೆ ಸೇರಿಸ್ಕೊಳ್ತಾ ಇದ್ದಾರೆ. ನಶಾ ಸಾಮಗ್ರಿ ಸಪ್ಲೈ ಮಾಡೋಕ್ಕೂ ಕೂಡ ಬಳಸ್ತಾ ಇದ್ದಾರೆ. ಉಗ್ರರಿಗೆ ಗೈಡ್ಗಳಾಗಿ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಪೊಲೀಸರೀಗ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಕಾಶ್ಮೀರದಲ್ಲಿರೋ ಅಂಥವರ ಆಸ್ತಿಯನ್ನ ಸೀಸ್ ಮಾಡೋಕೆ ಶುರು ಮಾಡಿದ್ದಾರೆ. ಇದರ ಅಡಿಯಲ್ಲಿ ರಫೀಕ್ ನಾಯ್ ಮತ್ತು ಜಮಾಲ್ ಲೋನ್ ಅನ್ನೋ ಉಗ್ರರ ಜಮೀನನ್ನು ಸೀಸ್ ಮಾಡಲಾಗಿದೆ. ಇವರಿಬ್ಬರು ಅಲ್ಲಿ ಕೂತು ಇಲ್ಲಿ ಉಗ್ರರಿಗೆ ಹೆಲ್ಪ್ ಮಾಡ್ತಾ ಇದ್ರು ಅನ್ನೋ ಮಾಹಿತಿ. ಈ ರೀತಿ 300 ಜನರ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ತನಿಖೆ ನಡೆಸಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರಬಹುದು. ಏನೋ ಮಸೀದಿ ಧ್ವಂಸ ಹಿನ್ನೆಲೆಯಲ್ಲಿ ನೆರೆಯ ನೇಪಾಳದಲ್ಲಿ ಭಾರಿ ಉದ್ವಿಗ್ನತೆ ಉಂಟಾಗಿದೆ. ಪರಿಣಾಮ ಭಾರತ ನೇಪಾಳ ಗಡಿಯನ್ನ ಕ್ಲೋಸ್ ಮಾಡಲಾಗಿದೆ. ಬೀರ್ಗಂಜ್ನಲ್ಲಿ ಕರ್ಫ್ಯೂ ಕಂಟಿನ್ಯೂ ಮಾಡಲಾಗಿದೆ. ನೇಪಾಳದ ಧನುಷಾ ಜಿಲ್ಲೆಯಲ್ಲಿ ಮಸೀದಿಯನ್ನು ಧ್ವಂಸಗೊಳಿಸಲಾಯಿತು. ಟಿಕ್ಟಾಕ್ ವಿಡಿಯೋ ಹರಿದಾಡಿತ್ತು.
ಅದರ ಬೆನ್ನಲ್ಲೇ ಈ ಘಟನೆ ಖಂಡಿಸಿ ಪಾರ್ಸಾ ಜಿಲ್ಲೆಯ ಬೀರ್ಗಂಜ್ನಲ್ಲಿ ಅಂದರೆ ಭಾರತದ ರಕ್ಸಾಲ್ ಗಡಿ ಸಮೀಪ ಬೃಹತ್ ಪ್ರತಿಭಟನೆ ಮಾಡಲಾಗಿತ್ತು. ಇದು ಹಿಂಸಾಚಾರಕ್ಕೂ ತಿರುಗಿತು. ಪೊಲೀಸರ ಮೇಲೆ ಕಲ್ಲು ತೂರಾಟ ಆಯಿತು. ಕಂಟ್ರೋಲ್ ಮಾಡೋಕೆ ಅಶ್ರುವಾಯು ಸಿಡಿಸಬೇಕಾಯಿತು, ಟಿಯರ್ ಗ್ಯಾಸ್. ಈ ಪ್ರಕರಣ ಸಂಬಂಧ 3 ಅರೆಸ್ಟ್ ಮಾಡಲಾಗಿದೆ. ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದೆ. ಈ ನಡುವೆ ಭಾರತದಲ್ಲಿ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಪಾಕ್ ISI ಹಾಗೂ ಉಗ್ರಗಾಮಿಗಳೊಂದಿಗೆ ಲಿಂಕ್ ಹೊಂದಿದ್ದ 2 ದೇಶದ್ರೋಹಿಗಳನ್ನ ಹಿಡಿಯಲಾಗಿದೆ. ಈ ಬಾರಿ ಶಾಕಿಂಗ್ ವಿಚಾರ ಅಂದರೆ ಪಾಕ್ ಪರವಾಗಿ ಜಸ್ಟ್ 15 ವರ್ಷದ ಬಾಲಕ ಬೇಹುಗಾರಿಕೆ ಮಾಡ್ತಿದ್ದುದು ಗೊತ್ತಾಗಿದೆ. ಅಂದರೆ ಅಷ್ಟು ಚಿಕ್ಕ ಮಕ್ಕಳನ್ನ ಕೂಡ ಬಿಟ್ಟಿಲ್ಲ ಇವರು, ಪಾಕಿಸ್ತಾನದವರು. ಪಂಜಾಬ್ನ ಪಠಾಣ್ಕೋಟ್ ಮೂಲದ ಹುಡುಗ. ಈತನನ್ನ ಸಂಜೀವ್ ಕುಮಾರ್ ಅಂತ ಗುರುತಿಸಲಾಗಿದೆ. ಈ ಹುಡುಗ ಸೋಷಿಯಲ್ ಮೀಡಿಯಾ ಮೂಲಕ ಪಾಕಿ ಏಜೆಂಟ್ಗಳ ಟ್ರ್ಯಾಪ್ಗೆ ಬಿದ್ದಿದ್ದ. ಅಲ್ಲಿಂದ ಫೇಕ್ ಅಕೌಂಟ್ ಮೂಲಕ ಈತನನ್ನ ಕಾಂಟ್ಯಾಕ್ಟ್ ಮಾಡಲಾಗಿತ್ತು. ಹಣದ ಆಸೆಗೆ ಬಿದ್ದ ಈ ಮೈನರ್ ಹುಡುಗ ಪಠಾಣ್ಕೋಟ್ನಲ್ಲಿರೋ ಮಿಲಿಟರಿ ಕ್ಯಾಂಪ್ ಮತ್ತು ಆರ್ಮಿಯ ಮೂವ್ಮೆಂಟ್ಸ್ ಬಗ್ಗೆ ಫೋಟೋ ಮತ್ತು ವಿಡಿಯೋಗಳನ್ನ ಶೇರ್ ಮಾಡ್ತಿದ್ದ. ಪಾಕ್ನ ISI ಸೇನಾಧಿಕಾರಿಗಳು ಮತ್ತು ಉಗ್ರರಿಗೆ ಮಾಹಿತಿ ತಲುಪಿಸ್ತಾ ಇದ್ದ. ಈತನ ಮೊಬೈಲ್ನಲ್ಲಿ ಉಗ್ರರ ಫೋನ್ ನಂಬರ್ಗಳು ಪತ್ತೆಯಾಗಿವೆ. ಈ ಕುರಿತು ಮಾತನಾಡಿರುವ ಪಠಾಣ್ಕೋಟ್ನ SSP ದಿಲ್ಜಿಂದರ್ ಸಿಂಗ್ ಧಿಲ್ಲೋನ್, ಈ ಹುಡುಗ ಸಿಕ್ಕಿ ಬೀಳದಿದ್ರೆ ಗಂಭೀರವಾದ ಉಗ್ರ ಚಟುವಟಿಕೆಗಳನ್ನು ನಡೆಸೋಕೆ ಈತನನ್ನ ಯೂಸ್ ಮಾಡ್ತಾ ಇದ್ರು. ರಾಷ್ಟ್ರೀಯ ಭದ್ರತೆಗೆ ದೊಡ್ಡ ಹಾನಿ ಉಂಟಾಗ್ತಾ ಇತ್ತು. ಈ ಹುಡುಗನಿಗೆ ಸ್ವಲ್ಪ ಮಾನಸಿಕ ಖಿನ್ನತೆ ಕೂಡ ಇದೆ ಅಂತ ಹೇಳಿದ್ದಾರೆ. ಆದರೆ ಮತ್ತೊಂದು ಆಘಾತಕಾರಿ ವಿಚಾರ ಅಂದರೆ ಕೇವಲ ಒಬ್ಬ ಹುಡುಗ ಮಾತ್ರ ಅಲ್ಲ, ಹಲವಾರು ಮಕ್ಕಳು ಈ ರೀತಿ ಬ್ರೈನ್ ವಾಶ್ ಆಗಿದ್ದಾರೆ. ಪಾಕ್ ತನ್ನ ದುಷ್ಕೃತ್ಯಗಳಿಗೆ ಮಕ್ಕಳನ್ನ ಬಳಸೋಕೆ ಶುರು ಮಾಡಿದೆ, ಬೇರೆ ಬೇರೆ ಆಮಿಷ ಒಡ್ಡಿ. ಸದ್ಯ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಈ ಬಾಲಕನ ಮೇಲೂ ಕೂಡ ಕೇಸ್ ಹಾಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರತ್ಯೇಕ ಘಟನೆಯಲ್ಲಿ ಪಕ್ಕದ ಹರಿಯಾಣದ ಅಂಬಾಲದಲ್ಲಿ ಮತ್ತೊಬ್ಬನ ಬಂಧನ ಆಗಿದೆ. ನಮ್ಮ ಏರ್ಫೋರ್ಸ್ ಸ್ಟೇಷನ್ ಬಗ್ಗೆ ಶತ್ರು ರಾಷ್ಟ್ರಕ್ಕೆ ಮಾಹಿತಿ ಲೀಕ್ ಮಾಡ್ತಿದ್ದವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತನನ್ನ ಸುನೀಲ್ ಅಲಿಯಾ ಸನ್ನಿ ಅಂತ ಗುರುತಿಸಲಾಗಿದೆ. ಈತ ಒಬ್ಬ ಕಾಂಟ್ರಾಕ್ಟರ್. ಕಳೆದ 2020ರಿಂದ ಅಂಬಾಲಾದ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ರಿಪೇರಿ ಕೆಲಸಗಳನ್ನ ಈತನೇ ಮಾಡ್ತಿದ್ದ. ಹೀಗಾಗಿ ಈತನಿಗೆ ಏರ್ಫೋರ್ಸ್ ಸ್ಟೇಷನ್ ಒಳಗಡೆ ಆಕ್ಸೆಸ್ ಇತ್ತು. ಪೊಲೀಸರ ಪ್ರಕಾರ ಇದೊಂದು ಹನಿ ಟ್ರ್ಯಾಪ್ ಕೇಸ್. ಸುನೀಲ್ಗೆ ಒಬ್ಬ ಮಹಿಳೆಯ ಪರಿಚಯ ಆಗಿತ್ತು. ಆಕೆ ಕೇಳಿದಾಗಲೆಲ್ಲ ಈತ ಏರ್ಫೋರ್ಸ್ ಸ್ಟೇಷನ್ನ ಪ್ರಮುಖ ಮಾಹಿತಿ ಮತ್ತು ಫೋಟೋಗಳನ್ನು ಕಳಿಸ್ಕೊಡ್ತಾ ಇದ್ದ. ಮೊಬೈಲ್ ಸೀಸ್ ಮಾಡಿ ಚೆಕ್ ಮಾಡಿ ನೋಡಿದಾಗ ಇದೆಲ್ಲ ಗೊತ್ತಾಗಿದೆ. ಪೊಲೀಸ್ ವಿಚಾರಣೆ ವೇಳೆ ತಾನು ನೆರೆಯ ಶತ್ರು ರಾಷ್ಟ್ರಕ್ಕೆ ಮಾಹಿತಿ ಕೊಡ್ತಿದ್ದನ್ನು ಆತ ಒಪ್ಕೊಂಡಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ. 4 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು. ಇನ್ನು ಯಾರ್ಯಾರಿದ್ದಾರೆ ಅಂತೇಳಿ ಹುಡುಕ್ತಾ ಇದ್ದಾರೆ. ಇದನಿಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ಆದರೂ ಬೇರೆ ಯಾವುದೋ ಮೋಹಿನಿಯ ಸಂಮೋಹನಕ್ಕೆ ಒಳಗಾಗಿಬಿಟ್ಟಿದ್ದ ಈತ. ಏನೋ ತಮಿಳ್ ನಟ TVK ಪಾರ್ಟಿ ಮುಖ್ಯಸ್ಥ ತಲಪತಿ ವಿಜಯ್ಗೆ ಒಂದೇ ದಿನ 2 ಆಘಾತ. ಒಂದ್ ಕಡೆ CBIನಿಂದ ಸಮನ್ಸ್ ಬಂದರೆ ಇನ್ನೊಂದ್ ಕಡೆ ವಿಜಯರ ಬಹು ನಿರೀಕ್ಷೆಯ ಜನನಾಯಕನ್ ಸಿನಿಮಾ ಬಿಡುಗಡೆಗೆ ವಿಘ್ನ. ಮೊದಲು CBI ಕೇಸ್ ಏನು ಅಂತ ನೋಡೋಣ. 41 ಜನರ ಸಾವಿಗೆ ಕಾರಣವಾದ ಕರೂರು ಕಾಲ್ದುಳಿತ ಪ್ರಕರಣದಲ್ಲಿ CBI ವಿಜಯ್ಗೆ ಸಮನ್ಸ್ ಜಾರಿ ಮಾಡಿದೆ. ಜನವರಿ 12ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಈ ಪ್ರಕರಣವನ್ನು ಮೊದಲು ತಮಿಳುನಾಡಿನ SIT ಕೈಗೆತ್ತಿಕೊಂಡಿತ್ತು. ಆದರೆ ವಿಜಯ್ ಮತ್ತು ಇನ್ನೊಂದಷ್ಟು ಜನರ ಮನವಿಯ ಮೇರೆಗೆ ಇದನ್ನು CBIಗೆ ವರ್ಗಾವಣೆ ಮಾಡಲಾಗಿತ್ತು. ಈಗ CBI ಕೂಡ ವಿಜಯರನ್ನ ಖುದ್ದಾಗಿ ವಿಚಾರಣೆಗೆ ಕರೆದಿದೆ. ಅವ್ರ ಪಾರ್ಟಿನೇ ಕೇಳಿತ್ತು CBIದಾಗಲಿ ಅಂತ ತನಿಖೆ. ಇನ್ನೊಂದು ಕಡೆ ಶುಕ್ರವಾರ ತೆರೆ ಕಾಣಬೇಕಾಗಿದ್ದ ಜನನಾಯಕನ್ ಮೂವಿಗೆ ಸೆನ್ಸಾರ್ ಮಂಡಳಿ ಇನ್ನೂ ಪ್ರಮಾಣ ಪತ್ರ ಕೊಟ್ಟಿಲ್ಲ. ರಾಜಕೀಯ ಒತ್ತಡದಿಂದಲೇ ಡಿಲೇ ಮಾಡಲಾಗ್ತಿದೆ ಅಂತ ಸಿನಿಮಾ ಟೀಮ್ ಆರೋಪಿಸಿದೆ. ಈ ಸಂಬಂಧ ವಿಜಯ್ ಮತ್ತು ಟೀಮ್ ಮದ್ರಾಸ್ ಹೈಕೋರ್ಟ್ ಮೆಟ್ಟಿಲೇರಿದೆ. ಈ ಪ್ರಕರಣದ ತುರ್ತು ವಿಚಾರಣೆ ನಡೆಸುವಂತೆ ಮನವಿ ಮಾಡಿದೆ. ಅದರ ಬೆನ್ನಲ್ಲೇ ವಿಚಾರಣೆ ಕೂಡ ಆಗಿದೆ. ಈ ವೇಳೆ ಕೋರ್ಟ್ ಶುಕ್ರವಾರವೇ ಸಿನಿಮಾ ರಿಲೀಸ್ ಇದೆ, ಈಗ ಟೈಮ್ ತುಂಬಾ ಕಮ್ಮಿ ಇದೆ, ಸೊ ನೀವೇನ್ ಮಾಡ್ತೀರಾ, ಮೂವಿ ರಿಲೀಸ್ ಡೇಟ್ ನ ಮುಂದೂಡೋಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದೆ. ಹಾಗೆ ಕೇಸ್ನ ವಿಚಾರಣೆಯನ್ನ ಬುಧವಾರಕ್ಕೆ ಮುಂದೂಡಿಕೆ ಮಾಡಿದೆ. ಬೆಂಗಳೂರಿನ ಕೋಗಿಲು ಲೇಔಟ್ನ ಅಕ್ರಮ ಮನೆಗಳ ಡೆಮಾಲಿಷನ್. ರಾಜ್ಯ ಸರ್ಕಾರ ತರಾತುರಿಯಲ್ಲಿ ವೋಟ್ ಬ್ಯಾಂಕ್ಗೆ ಭಯ ಬಿದ್ದು ಹೈಕಮಾಂಡ್ ಎಲ್ಲ ಮಧ್ಯಪ್ರವೇಶ ಮಾಡಿ ಇವರು ಇಲ್ಲೆಲ್ಲ ಬೇರೆ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಈಗ ಸ್ಫೋಟಕ ಮಾಹಿತಿ ಏನು ಅಂದ್ರೆ ಅಲ್ಲಿ ವಾಸವಿದ್ದವರ ಪೈಕಿ ಬರೀ 37 ಕುಟುಂಬಗಳು ಮಾತ್ರ ಮೂಲ ಬೆಂಗಳೂರಿನವರು, ಉಳಿದವರೆಲ್ಲ ಹೊರಗಿನವರು. ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರದ ಅಧಿಕಾರಿಗಳೇ ಕರ್ನಾಟಕ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ವೋಟರ್ ID, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಸೇರಿ 5 ಪ್ರಮುಖ ದಾಖಲೆಗಳನ್ನ ವೆರಿಫೈ ಮಾಡಿದಾಗ ಈ ಅಂಶ ಗೊತ್ತಾಗಿದೆ. ಈ 37 ಕುಟುಂಬಗಳಿಗೆ ಮಾತ್ರ ಈಗ ಬೈಯಪ್ಪನಹಳ್ಳಿಯ ವಸತಿ ಸಮುಚ್ಚಯದಲ್ಲಿ ಮನೆ ಸಿಗೋ ಲೆಕ್ಕಾಚಾರ ಇದೆ. ಉಳಿದವರಿಗೆಲ್ಲ ಸಿಗಲ್ಲ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಇನ್ನು ಸರ್ಕಾರ ಅಫಿಷಿಯಲ್ ಆಗಿ ಇದನ್ನ ಡೀಟೇಲ್ ಕೊಟ್ಟಿಲ್ಲ, ಏನ್ ಮಾಡ್ತಾರೆ ನೆಕ್ಸ್ಟ್ ಅಂತ ಹೇಳಿ. ಇತ್ತೀಚೆಗೆ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ 167 ಮನೆ ಮತ್ತು ಶೆಡ್ಗಳನ್ನ ಡೆಮಾಲಿಷನ್ ಮಾಡಲಾಗಿತ್ತು. ನಮಗೀಗ ಮನೆ ಮಾಡಿಕೊಡಬೇಕು ಅಂತ 250ಕ್ಕೂ ಅಧಿಕ ಅರ್ಜಿಗಳು ಬಂದಿದ್ವು. ಅದರ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಸರ್ವೆ ಮಾಡಿ ಈ ರಿಪೋರ್ಟ್ ಅನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಇನ್ನು RSS ಕುರಿತಾಗಿ ವಿವಾದಾಸ್ಪದ ಹೇಳಿಕೆ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್ಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು ಅಂತ
ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು. ಇದನ್ನು ದಿನೇಶ್ ಗುಂಡೂರಾವ್ ಕೂಡ ಬೆಂಬಲಿಸಿ ಹೇಳಿಕೆ ಕೊಟ್ಟಿದ್ರು. ಆ ರೀತಿ ಮಾಡೋ ಟೈಮ್ನಲ್ಲಿ ಒಂದಷ್ಟು ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ರು ಅಂತ ಕೋರ್ಟ್ಗೆ ಹೋಗಲಾಗಿತ್ತು. ಅದರಂತೆ ಈಗ ನೋಟಿಸ್ ಜಾರಿಯಾಗಿದೆ. ಇದೇ ಕೇಸ್ನಲ್ಲಿ ಕಾಂಗ್ರೆಸ್ನ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ಗೂ ನೋಟಿಸ್ ಕೊಡಲಾಗಿದೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಆಡಳಿತ ನಡೆಸಿದ ಕಾಲ ಕೀರ್ತಿಗೆ ಅವರು ಪಾತ್ರರಾಗಿದ್ದಾರೆ. ಈ ಮೂಲಕ ದಿವಂಗತ ದೇವರಾಜ್ ಅರಸು ಅವರ ದಾಖಲೆಯನ್ನು ಸಿದ್ದರಾಮಯ್ಯ ಸರಿಗಟ್ಟಿದ್ದಾರೆ. ದೇವರಾಜ್ ಅರಸು ಅವರು 7 ವರ್ಷ 239 ದಿನಗಳ ಕಾಲ ರಾಜ್ಯದ ಸಿಎಂ ಆಗಿದ್ರು. ಆ ರೆಕಾರ್ಡ್ ಅನ್ನ ಸಿದ್ದರಾಮಯ್ಯ ಬ್ರೇಕ್ ಮಾಡಿ ಮುನ್ನುಗ್ತಾ ಇದ್ದಾರೆ. 2013ರಲ್ಲಿ ಮೊದಲ ಬಾರಿಗೆ ಅವರು ಸಿಎಂ ಆಗಿದ್ರು. ಅದಕ್ಕಿಂತ ಮುಂಚೆ ಮಂತ್ರಿಯಾಗಿ DCM ಆಗಿ ಸುದೀರ್ಘ ಅವಧಿಗೆ ಅವರು ಪೊಲಿಟಿಕಲ್ ಲೈಫ್ನಲ್ಲಿ ಅಂತ ದೊಡ್ಡ ಕಳಂಕ ಇರಲಿಲ್ಲ. ಮೊದಲ ಅವಧಿಯ ಮುಖ್ಯಮಂತ್ರಿ ಸ್ಥಾನದಲ್ಲೂ ಕೂಡ ನೇರವಾಗಿ ಅವರ ಹೆಸರಿಗೆ ತುಂಬಾ ಮಸಿ ಬಳಿಯೋ ತರದಿರಲಿಲ್ಲ. ಅವರ ಸುದೀರ್ಘ ಪೊಲಿಟಿಕಲ್ ಕರಿಯರ್ನಲ್ಲೂ ಕೂಡ ಅಂಥದ್ದೇನು ಪ್ರಾಬ್ಲಮ್ ಆಗಿರಲಿಲ್ಲ. ಆದರೆ 2ನೇ ಅವಧಿಯಲ್ಲಿ ಸ್ವಲ್ಪ ಅವರು ಇಶ್ಯೂಸ್ ಎಲ್ಲ ಇದೆ, ಮೂಢ ಆರೋಪ ಇದೆ, ಒಂದಷ್ಟು ಕಳಂಕಗಳನ್ನು ಅವರು ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ. ಅದರಿಂದ ಯಾವ ರೀತಿ ಹೊರ ಬರ್ತಾರೆ ನೋಡಬೇಕು. ಬೀದರ್ನಲ್ಲಿ ನಡೆದ ರಾಜ್ಯದ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಶೀಲನಾ ಸಭೆ ವೇಳೆ ಗಲಾಟೆ ಆಗಿತ್ತಲ್ಲ, ಅದರ ಪರಿಣಾಮ ಹುಮ್ನಾಬಾದ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಎದುರೇನೆ ಜಿರಾ ಟ್ರಸ್ಟ್ ಜಾಗದ ವಿಚಾರವಾಗಿ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಮತ್ತು MLC ಭೀಮರಾವ್ ಪಾಟೀಲ್ ನಡುವೆ ವಾಗ್ವಾದ ಆಗಿತ್ತು. ಕೈ ಮೇಲಾಯಿಸಿಕೊಂಡಿದ್ದರು ಇಬ್ಬರು ಕೂಡ. ಹೀಗಾಗಿ ಈಗ ಇಬ್ಬರು ನಾಯಕರ ಮನೆಗೂ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಈಗ ಮತ್ತೊಮ್ಮೆ ಮೋದಿ ಸರ್ಕಾರದ ಸಮಾಧಿ ಅಗಿಯೋ ಸ್ಟೇಟ್ಮೆಂಟ್ ಕೊಡಲಾಗಿದೆ. ದಿಲ್ಲಿ ಗಲಭೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ಗೆ ಬೇಲ್ ಸಿಕ್ಕಿರಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ. ಇದನ್ನು ವಿರೋಧಿಸಿ ಎಡಪಂಥೀಯರ ಪ್ರಾಬಲ್ಯ ಇರೋ JNU ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಅಲ್ಲಿ ಪ್ರತಿಭಟನೆ ಶುರುವಾಯಿತು. JNU ಕ್ಯಾಂಪಸ್ನಲ್ಲಿ ಸ್ಟೂಡೆಂಟ್ಸ್ ಯೂನಿಯನ್ JNUSU ರಾತ್ರಿ ಪ್ರತಿಭಟನೆ ಶುರು ಮಾಡಿದೆ. ಅಲ್ಲಿ ಏನಾಗಿದೆ, PM ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ವಿವಾದಾಸ್ಪದ ಘೋಷಣೆಗಳನ್ನು ಕೂಗಲಾಗಿದೆ. ಸರ್ಕಾರದ ಸಮಾಧಿ ಅಗೆಯಲಾಗುತ್ತೆ, ಇದು ಅದಾನಿ ಅಂಬಾನಿ ಸರ್ಕಾರ ಅಂತೆಲ್ಲ ಘೋಷಣೆಯನ್ನ ಕೂಗಲಾಗಿದೆ. JNUನಲ್ಲೇ ಮೋದಿ ಮತ್ತು ಅಮಿತ್ ಶಾ ಅವರ ಸಮಾಧಿಯನ್ನ ಅಗೆಯಲಾಗುತ್ತೆ ಅಂತ ಹೇಳಿ ಘೋಷಣೆ ಕೂಗಲಾಗಿದೆ. ಇದನ್ನ ಈಗ ಯೂನಿವರ್ಸಿಟಿ ಆಡಳಿತ ಮಂಡಳಿ ಗಂಭೀರವಾಗಿ ತಗೊಂಡಿದ್ದು ತನಿಖೆಗೆ ಆದೇಶಿಸಿದೆ. ಇದರಲ್ಲಿ ಸೇರಿರುವ ವಿದ್ಯಾರ್ಥಿಗಳ ವಿರುದ್ಧ FIR ದಾಖಲಿಸಿ ಅಂತ ಪೊಲೀಸರಿಗೆ ದೂರು ಕೊಟ್ಟಿದೆ. ಏನೋ ಉತ್ತರ ಪ್ರದೇಶದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೀತಾ ಇದ್ದು ಡ್ರಾಫ್ಟ್ ವೋಟರ್ ಲಿಸ್ಟ್ ಬಿಡುಗಡೆಯಾಗಿದೆ. ಇದರಲ್ಲಿ ಭರ್ತಿ 2.89 ಕೋಟಿ ಹೆಸರುಗಳನ್ನು ತೆಗೆದು ಹಾಕಲಾಗಿದೆ. ಈ ಪೈಕಿ ಸುಮಾರು 46 ಲಕ್ಷ ಜನ ಈಗ ಆಲ್ರೆಡಿ ತೀರ್ ಹೋಗಿದ್ದಾರೆ. 2.17 ಕೋಟಿ ಜನ ಊರು ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. 25.47 ಲಕ್ಷ ಜನರ ಹೆಸರು ಎರಡೆರಡು ಕಡೆ ರಿಜಿಸ್ಟರ್ ಆಗಿವೆ. ಇಂಥವ್ರನ್ನೆಲ್ಲ ಹುಡುಕಿ ಡ್ರಾಪ್ ಮಾಡಲಾಗಿದೆ. ಏನೋ ಪಂಜಾಬ್ನ ಗಡಿ ಭಾಗದಲ್ಲಿ ಸುಮಾರು 100 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ ಮತ್ತು BSF 2 ಜಂಟಿ ಕಾರ್ಯಾಚರಣೆ ಮಾಡಿ ಸುಮಾರು 20 kg ನಶಾ ವಸ್ತುವನ್ನು ಪತ್ತೆ ಹಚ್ಚಿದ್ದಾರೆ. ಇದರ ಮೂಲ ಪಾಕಿಸ್ತಾನ ಅಂತ ಗೊತ್ತಾಗಿದೆ. ಈ ಜಾಲದ ಪ್ರಮುಖ ಸೇರಿದ ಹಾಗೆ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಏನೋ ಕೇರಳದ ಮಾಜಿ ಸಚಿವ ಮತ್ತು JKC ಪಾರ್ಟಿಯ ಹಾಲಿ ಶಾಸಕ ಆಂಟನಿ ರಾಜು ಅವರ MLA ಸ್ಥಾನ ರದ್ದಾಗಿದೆ. 35 ವರ್ಷಗಳ ಹಳೆಯ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಸಾಕ್ಷ್ಯ ನಾಶ ಆರೋಪದಲ್ಲಿ ಸಾಬೀತಾಗಿ 3 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಹಾಗಾಗಿ ಜನಪ್ರತಿನಿಧಿ ಕಾಯ್ದೆ ಅನ್ವಯ ಆಂಟನಿ ರಾಜು ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ. ಏನು ಮಣಿಪುರದ ಬಿಷ್ಣುಪುರ ಜಿಲ್ಲೆಯ ಸ್ಫೋಟ ಪ್ರಕರಣ ತನಿಖೆಯನ್ನ NIAಗೆ ವಹಿಸಲಾಗಿದೆ. ಘಟನಾ ಸ್ಥಳದಲ್ಲಿ ಬಿಗಿ ಭದ್ರತೆ ಒದಗಿಸಲಾಗಿದೆ. ಒಂದಿನದ ಹಿಂದೆ ಅಲ್ಲಿ 2 ಸಲ ಸ್ಫೋಟ ಉಂಟಾಗಿತ್ತು, ಇಬ್ಬರು ಗಾಯಗೊಂಡಿದ್ರು. ಸೀರಿಯಸ್ ವಿಚಾರವಾಗಿರೋದ್ರಿಂದ ರಾಷ್ಟ್ರೀಯ ತನಿಖಾ ದಳಕ್ಕೆ ತನಿಖೆಯನ್ನ ಕೊಡಲಾಗಿದೆ. ಕಾಂಗ್ರೆಸ್ ನಾಯಕ ಮಹಾರಾಷ್ಟ್ರದ ಮಾಜಿ CM ಪೃಥ್ವಿರಾಜ್ ಚೌಹಾಣ್ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ದಾರೆ. ವೆನೆಜುವೆಲಾದ ನಿಕೋಲಸ್ ಮಡೂರೋನನ್ನ ಅಮೆರಿಕದ ಸೇನೆ ಹೋಗಿ ನುಗ್ಗಿ ಎತ್ಕೊಂಡು ಬಂತಲ್ಲ, ಹಾಗೆ ಮೋದಿಯನ್ನ ಕೂಡ ಎತ್ಕೊಂಡು ಹೋಗಬೇಕು ಅನ್ನೋ ತರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕ ವೆನೆಜುವೆಲಾ ಒಳನುಗ್ಗಿ ಅಧ್ಯಕ್ಷ ನಿಕೋಲಸ್ ಮಡೂರೋರನ್ನ ಹಿಡ್ಕೊಂಡು ಹೋಗಿದೆ. ವಾಟ್ ನೆಕ್ಸ್ಟ್? ಮುಂದೇನಾದ್ರೂ ವೆನೆಜುವೆಲಾಗೆ ಮಾಡಿದ ಹಾಗೆ ಟ್ರಂಪ್ ಭಾರತಕ್ಕೂ ಮಾಡಿದ್ರೆ ಏನ್ ಮಾಡೋಣ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ನೆರೆ ರಾಜ್ಯ ಕೇರಳದಲ್ಲಿ H5N1 ಹಕ್ಕಿ ಜ್ವರ ಮತ್ತೆ ಕಾಣಿಸ್ಕೊಂಡಿದೆ. ಕಳೆದ ತಿಂಗಳು ಕೇರಳದ ವಿವಿಧ ಫಾರ್ಮ್ಗಳಲ್ಲಿ ಬರೋಬ್ಬರಿ 11 ಕಡೆ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ. ಹೀಗಂತ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ WOAH ಹೇಳಿದೆ. ಈ ಮಾರಕ ವೈರಸ್ಗೆ ಈಗ ಆಲ್ರೆಡಿ 54,100 ಪಕ್ಷಿಗಳು ಬಲಿಯಾಗಿವೆ. ಇವುಗಳಲ್ಲಿ ಬಾತುಕೋಳಿಗಳೇ ಹೆಚ್ಚು. ರೋಗ ಹರಡೋದನ್ನ ತಡೆಯೋಕೆ ಮುಂಜಾಗ್ರತಾ ಕ್ರಮವಾಗಿ ಇನ್ನೂ 30,000ಕ್ಕೂ ಅಧಿಕ ಪಕ್ಷಿಗಳನ್ನ ಸಾಯಿಸಲಾಗಿದೆ. ಕಳೆದ ಮೇ ತಿಂಗಳ ನಂತರ ಇದೇ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರೋಗ ಕಾಣಿಸ್ಕೊಂಡಿದೆ. ಹೀಗಾಗಿ ಜನರಲ್ಲಿ ಆತಂಕ ಮನೆ ಮಾಡಿದೆ. ಹಾಗೆ ಬರ್ಡ್ ಫ್ಲೂನಿಂದ ಮನುಷ್ಯರಿಗೂ ಅಪಾಯ ಇದೆ. ಸಾಮಾನ್ಯವಾಗಿ ಶಂಕಿತ ಪಕ್ಷಿಗಳೊಂದಿಗೆ ನೇರ ಸಂಪರ್ಕ ಇರೋರಿಗೆ ಈ ಅಪಾಯ ಬರುತ್ತೆ.
2021ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ದಿಲ್ಲಿಯಲ್ಲಿ ಇದರಿಂದ ಸಾವು ಉಂಟಾಗಿತ್ತು. ಮಾಜಿ ಕೇಂದ್ರ ಸಚಿವ ಕಾಂಗ್ರೆಸ್ ನಾಯಕ ಸುರೇಶ್ ಕಲ್ಮಾಡಿ 81ರ ವಯಸ್ಸಲ್ಲಿ ನಿಧನರಾಗಿದ್ದಾರೆ. ಡಿಮೆನ್ಷಿಯಾದಿಂದ ಮರವಿನ ಕಾಯಿಲೆಯಿಂದ ಬಳಲ್ತಾ ಇದ್ರು, ಏಜ್ ಕೂಡ ಆಗಿತ್ತು. ಕಾಮನ್ವೆಲ್ತ್ ಹಗರಣ ವಿಚಾರದಲ್ಲಿ ತುಂಬಾ ಹೆಸರು ಕೆಡಿಸ್ಕೊಂಡಿದ್ರು ಇವರು. ಈಗ ಸ್ನೇಹಿತರೆ, ಬಿಸ್ನೆಸ್, ಎಕಾನಮಿ ಮತ್ತು ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಮೊದಲಿಗೆ ಶೇರ್ ಮಾರ್ಕೆಟ್ ನೋಡಿದ್ರೆ ವಾರದ 2ನೇ ಸೆಷನ್ ಅಲ್ಲಿ ಶೇರ್ ಮಾರ್ಕೆಟ್ ರೆಡ್ ನಲ್ಲಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 376 ಪಾಯಿಂಟ್ ಅಥವಾ 0.44% ಬಿದ್ದು 85,063ಕ್ಕೆ ರೀಚ್ ಆಗಿದೆ. ನಿಫ್ಟಿ 74 ಪಾಯಿಂಟ್ಸ್ ಅಥವಾ 0.28% ಕುಸಿದು 27,175ಕ್ಕೆ ತಲುಪಿದೆ. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.24% ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.39% ಕುಸಿದಿದೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 481 ಲಕ್ಷ ಕೋಟಿ ರೂಪಾಯಿನಿಂದ 479 ಲಕ್ಷ ಕೋಟಿ ರೂಪಾಯಿಗೆ ಇಳಿದಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಪಾಸಿಟಿವ್ ಟ್ರೆಂಡ್ ಇದ್ರೂ ಕೂಡ ಭಾರತೀಯ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಜೋರಾಗಿದೆ. ವಿದೇಶಿ ಬಂಡವಾಳದ ಹೊರಹರಿವು ಮುಂದುವರೆದಿದೆ. ಕಂಪನಿಗಳು ತಮ್ಮ Q3 ಅರ್ನಿಂಗ್ಸ್ ಡಿಸ್ಕ್ಲೋಸ್ ಮಾಡೋಕೆ ಶುರು ಮಾಡಿವೆ. ಇದರಿಂದ ಹೂಡಿಕೆದಾರರು ಜಾಗೃತೆಯಿಂದ ವಹಿವಾಟು ನಡೆಸ್ತಾ ಇದ್ದಾರೆ, ವೇಟ್ ಮಾಡ್ತಿದ್ದಾರೆ, ಅರ್ನಿಂಗ್ಸ್ ಎಲ್ಲ ಬರಲಿ ನೋಡೋಣ ಅಂತ. ಟ್ರಂಪ್ ಹೊಸದಾಗಿ ಮತ್ತೆ ಟ್ಯಾರಿಫ್ ಹಾಕ್ತೀನಿ ಅಂತೆಲ್ಲ ಬೆದರಿಸಿದ್ರು. ಇದು ಮಾರ್ಕೆಟ್ ಮೇಲೆ ಪರಿಣಾಮ ಬೀರಿದೆ. ಟ್ರೆಂಟ್, ರಿಲಯನ್ಸ್ ಇಂಡಸ್ಟ್ರೀಸ್, ITC, ಕೋಟಕ್ ಮಹೀಂದ್ರ ಬ್ಯಾಂಕ್, ಇಂಟರ್ಗ್ಲೋಬ್ ಏವಿಯೇಷನ್ ರೆಡ್ ನಲ್ಲಿದ್ವು. ಅಪೋಲೋ ಹಾಸ್ಪಿಟಲ್ಸ್, ICICI ಬ್ಯಾಂಕ್, HDFC ಲೈಫ್, ಸನ್ ಫಾರ್ಮಾ ಮತ್ತು ಟಾಟಾ ಕನ್ಸ್ಯೂಮರ್ ಹಸಿರು ಪಟ್ಟಿಯಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 11 ಪೈಸೆ ಜಾಸ್ತಿಯಾಗಿ 90 ರೂಪಾಯಿ 17 ಪೈಸೆ ಆಗಿದೆ. ಇನ್ನು ಶೇರ್ ಮಾರ್ಕೆಟ್ ಅಲ್ಲಿ ಮೆಟಲ್ ಕಂಪನಿಗಳ ಶೇರ್ಗಳಲ್ಲಿ ಏರಿಕೆ ಚೆನ್ನಾಗಾಯಿತು. ಹಿಂದೂಸ್ತಾನ್ ಕಾಪರ್ ಮಾರ್ಕೆಟ್ ಓಪನ್ ಆಗುವಾಗ ಭರ್ಜರಿ 7% ರೈಸ್ ಆಗಿತ್ತು. ನಂತರ ಕ್ಲೋಸ್ ಆಗೋ ಹೊತ್ತಿಗೆ 2.21%ಗೆ ಅಷ್ಟು ರೈಸ್ನೊಂದಿಗೆ ಕ್ಲೋಸ್ ಆಯಿತು. ಇನ್ನು ನಾಲ್ಕೋ 5%, ಹಿಂಡಾಲ್ಕೋ 1.28% ಏರಿಕೆ ಕಂಡಿದೆ. ಒಂದೇ ದಿನದಲ್ಲಿ ಭರ್ಜರಿ ಏರಿಕೆ ಕಂಡು ಲೈಫ್ ಟೈಮ್ ಹೈ ರೆಕಾರ್ಡ್ ಕೂಡ ರೀಚ್ ಆಗಿದ್ವು. ಇದಕ್ಕೆ ಮೇನ್ ರೀಸನ್ ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಾಪರ್ ಮತ್ತು ಅಲ್ಯೂಮಿನಿಯಂ ರೇಟ್ ಜಾಸ್ತಿ ಆಗಿರೋದು. ಇನ್ನು ಚೀನಾ ತನ್ನ ಆರ್ಥಿಕತೆಯನ್ನು ಮೇಲೆತ್ತೋಕೆ ದೊಡ್ಡ ಮಟ್ಟದ ಸ್ಟಿಮ್ಯುಲಸ್ ಪ್ಯಾಕೇಜ್ ಅಂದ್ರೆ ಆರ್ಥಿಕ ಸಹಾಯವನ್ನು ಅನೌನ್ಸ್ ಮಾಡಿದೆ. ಹೀಗಾಗಿ ಅಲ್ಲಿ ಮೆಟಲ್ಗೆ ಡಿಮಾಂಡ್ ಬರುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ದೇಶದ ಅತಿದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ IPO ತರೋಕೆ ತಯಾರಿ ನಡೆಸಿಕೊಳ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. IPO ಮೂಲಕ ಬರೋಬ್ಬರಿ 12,000 ಕೋಟಿ ರೂಪಾಯಿ ರೈಸ್ ಮಾಡೋ ಪ್ಲಾನ್ ಇದೆ ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ. ಈ IPO ಪ್ರೋಸೆಸ್ ಅನ್ನ ಮ್ಯಾನೇಜ್ ಮಾಡೋಕೆ ಈಗ ಆಲ್ರೆಡಿ ಸಿಟಿ ಬ್ಯಾಂಕ್, HSBC ಇಂತಹ ಇಂಟರ್ನ್ಯಾಷನಲ್ ಬ್ಯಾಂಕರ್ಗಳೊಂದಿಗೆ ಮಾತುಕತೆ ನಡೆಸಿದೆ. ಆದ್ರೆ ಇನ್ನೂ ಕೂಡ ಅಫಿಷಿಯಲ್ ಆಗಿ ಯಾರು ಹೇಳಲಿಲ್ಲ. ಮೂಲಗಳ ಮಾಹಿತಿ ಸದ್ಯಕ್ಕೆ SBI ಮ್ಯೂಚುವಲ್ ಫಂಡ್ ನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 61% ಶೇರ್ ಅನ್ನ ಹೊಂದಿದ್ರೆ, ಫ್ರಾನ್ಸ್ ಮೂಲದ ಅಮುಂಡಿ 36% ಶೇರ್ ಅನ್ನ ಹೊಂದಿದೆ. ಈಗ ಇಬ್ರು ಸೇರಿ ತಮ್ಮ ಶೇರ್ಸ್ ಅನ್ನ ಪಬ್ಲಿಕ್ಗೆ ಆಫರ್ ಮಾಡ್ತಾ ಇದ್ದಾರೆ. ಈ ಕಂಪನಿಯ ಒಟ್ಟು ವ್ಯಾಲ್ಯೂಯೇಷನ್ ಸುಮಾರು $7 ಬಿಲಿಯನ್, ಅಂದ್ರೆ 60,000 ಕೋಟಿ ರೂಪಾಯಿ ದಾಟಬಹುದು ಅಂತ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಅಂದಾಜು ಮಾಡಿದ್ದಾರೆ. ಸೊ ಇದು ಕನ್ಫರ್ಮ್ ಆದ್ರೆ ಶೀಘ್ರದಲ್ಲಿ ಮತ್ತೊಂದು ಸರ್ಕಾರಿ ಸ್ವಾಮ್ಯದ ದಿಗ್ಗಜ ಕಂಪನಿ ಮಾರ್ಕೆಟ್ಗೆ ಬರಂಗಾಗುತ್ತೆ. ಇನ್ನು ಮಾರ್ಕೆಟ್ ನಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟಿಸಿರೋ XUV 7XO ಲಾಂಚ್ ಆಗಿದೆ. XUV 700ದ ನೆಕ್ಸ್ಟ್ ಜನರೇಷನ್ ಪ್ರೈಸ್ ರೇಂಜ್ 13.5 ಲಕ್ಷದಿಂದ ಶುರುವಾಗಿ 24.5 ಲಕ್ಷದವರೆಗೂ ಕೂಡ ಇದೆ. 3 ದೊಡ್ಡ ಸ್ಕ್ರೀನ್ಗಳನ್ನು ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ 560 ಡಿಗ್ರಿ ಕ್ಯಾಮ್ರಾ, ಸಾಕಷ್ಟು ಫೀಚರ್ಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ಅತಿ ಶೀಘ್ರದಲ್ಲಿ ಈ ವರದಿಯಲ್ಲಿ ಬರ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿದವರಿಗೆ ಅದು ನೇರವಾಗಿ ತಲುಪುತ್ತೆ ಪಬ್ಲಿಷ್ ಆದಾಗ. ಇನ್ನು ದೇಶದ ಪ್ರಮುಖ ಸ್ಟೀಲ್ ಕಂಪನಿಗಳಾದ ಟಾಟಾ ಸ್ಟೀಲ್ ಮತ್ತು JSW ಸ್ಟೀಲ್ ಮತ್ತು ಸೈಲ್ ಸರ್ಕಾರಿ ಸ್ವಾಮ್ಯದ ಕಂಪನಿ ಆಂಟಿ ಟ್ರಸ್ಟ್ ಕಾನೂನು ಉಲ್ಲಂಘನೆ ಮಾಡಿರುವುದು ತನಿಖೆಯಲ್ಲಿ ಗೊತ್ತಾಗಿದೆ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ನಡೆಸಿದ ತನಿಖೆಯಲ್ಲಿ ಉಳಿದಂತೆ ಇತರ 25 ಕಂಪನಿಗಳು ಕಾನೂನು ಉಲ್ಲಂಘನೆ ಮಾಡಿದಾವೆ ಅಂತ. ಮಾರ್ಕೆಟ್ನಲ್ಲಿ ಕೃತಕ ಅಭಾವ ಸೃಷ್ಟಿಸಿ ಬೆಲೆ ಹೆಚ್ಚಿಸಿ ಇದರಿಂದ ಲಾಭ ಮಾಡಿಕೊಂಡಿದ್ದಾರೆ ಅಂತ ಕಮಿಷನ್ ಹೇಳಿದೆ. ಇನ್ನು ಆಯಾ ಕಂಪನಿಗಳ ಟಾಪ್ ಕಾರ್ಯನಿರ್ವಾಹಕರೇ, ಟಾಪ್ ಎಕ್ಸಿಕ್ಯೂಟಿವ್ಸೇ ಇದಕ್ಕೆಲ್ಲ ಹೊಣೆ ಅಂತಲೂ ಹೇಳಿದೆ. ಪೂರ್ಣ ತನಿಖೆಗಾಗಿ 2023ಕ್ಕಿಂತ ಹಿಂದಿನ 8 ವರ್ಷಗಳ ಆಡಿಟ್ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿ ಅಂತ ಕಂಪನಿಗಳ ಬಳಿ ಕೇಳಲಾಗಿದೆ. 2021ರಿಂದ ಇದರ ಬಗ್ಗೆ ಕಾಂಪಿಟೇಷನ್ ಕಮಿಷನ್ ತನಿಖೆ ನಡೆಸ್ತಾ ಇದೆ. ಈಗ ಇದರ ಮಾಹಿತಿ ಒಂದಷ್ಟು ಹೊರಗೆ ಬಂದಿದೆ. ಜಗತ್ತಿನ ಅತಿದೊಡ್ಡ ಕ್ರೂಡ್ ಸ್ಟೀಲ್ ಉತ್ಪಾದಕ ಭಾರತ. ಈ ಪೈಕಿ JSW ಸ್ಟೀಲ್ 17.5% ಪಾಲನ್ನು ಹೊಂದಿದೆ. ಟಾಟಾ ಸ್ಟೀಲ್ 13.5%, ಸೈಲ್ 10% ಪಾಲನ್ನು ಹೊಂದಿದೆ. ಇನ್ನು OPEC ಪ್ಲಸ್ ಕೂಟದ ಪ್ರಮುಖ 8 ರಾಷ್ಟ್ರಗಳು ತೈಲ ಉತ್ಪಾದನೆಯಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅಂತ ಅನೌನ್ಸ್ ಮಾಡಿವೆ. ಈಗ ಎಷ್ಟು ಪ್ರೊಡ್ಯೂಸ್ ಮಾಡ್ತಿದೀವೋ ಅಷ್ಟೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದೆ. 2025ರಲ್ಲಿ ಆಯಿಲ್ ರೇಟ್ ಬರೋಬ್ಬರಿ 18% ಕುಸಿತ ಕಂಡಿತ್ತು. ಹಾಗೆ ಮಾರ್ಕೆಟ್ನಲ್ಲಿ ಡಿಮಾಂಡ್ಗಿಂತ ಸಪ್ಲೈ ಜಾಸ್ತಿ ಇದೆ ಅನ್ನೋ ಭಯ ಇತ್ತು. ಇತ್ತೀಚೆಗೆ ಸೌದಿ ಮತ್ತು UAE ಮಧ್ಯೆ ಯೆಮೆನ್ ವಿಚಾರಕ್ಕೆ ಗಲಾಟೆ ಆಯಿತು. ಅಮೆರಿಕ ವೆನೆಜುವೆಲಾ ಅಧ್ಯಕ್ಷರನ್ನ ಹೊತ್ಕೊಂಡು ಹೋಯಿತು.
ಇದರಿಂದ ತೈಲ ಉತ್ಪಾದನೆ ಮೇಲೆ, ತೈಲ ಬೆಲೆ ಮೇಲೆ ಪರಿಣಾಮ ಆಗಬಹುದಾ ಅಂತ ಚರ್ಚೆ ನಡೀತಾ ಇತ್ತು. ಆದ್ರೆ ಈಗ ಒಪೆಕ್ ರಾಷ್ಟ್ರಗಳು ಚೇಂಜಸ್ ಏನು ಮಾಡಲ್ಲ ಅಂತ ಹೇಳಿವೆ. ಇದರಿಂದ ಮಾರ್ಕೆಟ್ ಸ್ಟೇಬಲ್ ಆಗಿರುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ. ಸದ್ಯಕ್ಕೆ ತೈಲ ಬೆಲೆಯಲ್ಲಿ ಕೊಂಚ ಏರಿಕೆ ಕಾಣಿಸ್ತಾ ಇದೆ, ಆದರೆ ತಾತ್ಕಾಲಿಕ. ಲಾಂಗ್ ಟರ್ಮ್ನಲ್ಲಿ ಅಂತ ದೊಡ್ಡ ವ್ಯತ್ಯಾಸ ಆಗಲ್ಲ ಅಂತ. ಇನ್ನು ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಬಾಂಡ್ ಇಶ್ಯೂ ಮೂಲಕ 1,000 ಕೋಟಿ ರೂಪಾಯಿ ರೈಸ್ ಮಾಡಿದೆ. ಬರೀ 45 ನಿಮಿಷಗಳಲ್ಲಿ ಜನ ಮುಗಿಬಿದ್ದು ಬಾಂಡ್ಸ್ ಖರೀದಿ ಮಾಡಿದ್ದಾರೆ. ಮೊದಲಿಗೆ ಕಂಪನಿ ಬರೀ 500 ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡೋಕೆ ಮುಂದಾಗಿತ್ತು. ನಂತರ ದೊಡ್ಡ ಮಟ್ಟದ ಡಿಮಾಂಡ್ ಬಂದ ಕಾರಣ ಗ್ರೀನ್ ಶೂ ಆಪ್ಷನ್ ಮೂಲಕ ಮತ್ತೆ 500 ಕೋಟಿ ರೂಪಾಯಿ ರೈಸ್ ಮಾಡಿದ್ದಾರೆ. ಗ್ರೀನ್ ಶೂ ಅಂದ್ರೆ ಮೊದಲೇ ಪ್ಲಾನ್ ಮಾಡಿದ್ದಕ್ಕಿಂತ ಹೆಚ್ಚಿನ ಬಾಂಡ್ ಸೇಲ್ ಮಾಡೋ ಆಪ್ಷನ್. ರೂಲ್ಸ್ ಪ್ರಕಾರ ಕಂಪನಿಗಳು ಎಕ್ಸ್ಟ್ರಾ ಇಶ್ಯೂ ಮಾಡಬಹುದು. ಇನ್ನು ಈ ಬಾಂಡ್ಗಳಿಗೆ 8.9% ಇಂಟ್ರೆಸ್ಟ್ ಪೇ ಮಾಡೋದಾಗಿ ಕಂಪನಿ ಹೇಳಿದೆ. ಏನೋ ರಿಲಯನ್ಸ್ ಇಂಡಸ್ಟ್ರೀಸ್ ಜಾಮ್ನಗರ್ನಲ್ಲಿರೋ ತನ್ನ ರಿಫೈನರಿ ಫ್ಯಾಕ್ಟರಿಗೆ ರಷ್ಯಾದಿಂದ ತೈಲ ಬರ್ತಾ ಇದೆ ಅನ್ನೋ ವರದಿಯನ್ನ ತಳ್ಳಿ ಹಾಕಿದೆ. ಶುದ್ಧ ಸುಳ್ಳು. ನಮಗೆ ಹಿಂದಿನ 3 ವಾರಗಳಲ್ಲಿ ರಷ್ಯಾದಿಂದ ಯಾವುದೇ ತೈಲ ಬಂದೇ ಇಲ್ಲ, ಬ್ಲೂಮ್ಬರ್ಗ್ ಸುಳ್ಳು ಹೇಳ್ತಾ ಇದೆ ಅಂತ ಉತ್ತರವನ್ನು ಕೊಟ್ಟಿದೆ. ಕಂಪನಿಯ ರೆಪ್ಯುಟೇಷನ್ಗೆ ಡ್ಯಾಮೇಜ್ ಮಾಡ್ತಿದ್ದಾರೆ ಅಂತ. ಇತ್ತೀಚೆಗೆ ರಷ್ಯಾದಿಂದ 3 ತೈಲದ ಹಡಗುಗಳು ಜಾಮ್ನಗರ್ನ ತೈಲ ರಿಫೈನರಿಗೆ ಬಂದಿದ್ವು ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿತ್ತು. ರಿಲಯನ್ಸ್ ಈ ರೀತಿ ಉತ್ತರಿಸಿದೆ. ಏನು, ಮಾರುಕಟ್ಟೆಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಷೇರುಗಳು ಸುಮಾರು 4.39% ಕುಸಿತವನ್ನು ದಾಖಲಿಸಿದ್ವು. ಏನೋ ಚಿಪ್ ಮೇಕಿಂಗ್ ದೈತ್ಯ ಕಂಪನಿ ಎನ್ವಿಡಿಯಾ ರೋಬೋ ಟ್ಯಾಕ್ಸಿಗಳನ್ನು ಡೆವಲಪ್ ಮಾಡ್ತಿದೆ. 2027 ಒಳಗಡೆ ಟೆಸ್ಟಿಂಗ್ ಮುಗಿಸೋಕೆ ಯೋಜಿಸಿದೆ. ಇದಕ್ಕಾಗಿ ಆಟೋಮೇಕರ್ ಮರ್ಸಿಡಿಸ್ ಬೆನ್ಸ್ ಜೊತೆಗೆ ಎನ್ವಿಡಿಯಾ ಕೆಲಸ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡಿರೋ ಸಿಇಒ ಜೆನ್ಸನ್ ಹುವಾಂಗ್, ನಾವು ಆಟೋನಮಸ್ ಕಾರುಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ, ಮುಂದೆ ರೋಬೋ ಟ್ಯಾಕ್ಸಿಗಳು ರೋಡ್ನಲ್ಲಿ ಓಡಾಡಲಿವೆ ಅಂತ ಹೇಳಿದ್ದಾರೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 492 ರೂಪಾಯಿ ಹೆಚ್ಚಾಗಿ 1,36,660 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 451 ರೂಪಾಯಿ ಹೆಚ್ಚಾಗಿ 1,25,181 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 6,087 ರೂಪಾಯಿ ಹೆಚ್ಚಾಗಿ 2,43,150 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.